ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯೂ ಆಗಲಿ. ನಮ್ಮ ಧ್ಯಾನಕ್ಕಾಗಿ ಪೌಲನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9-10 ವಚನಗಳನ್ನು ಓದುತ್ತೇನೆ. ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎದುರು ಮಾತನ್ನಾಡದೆ ಯಾವುದನ್ನೂ ಕದ್ದಿಟ್ಟುಕೊಳ್ಳದೆ ಪೂರ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1 8 ವಚನಗಳವರೆಗೆ ಕುಟುಂಬದಲ್ಲಿ ಮತ್ತು ಸಭೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಗುಂಪುಗಳಿಗೆ ಕೆಲವು ಹಿತೋಕ್ತಿಗಳು ಮತ್ತು ಕೆಲವು ಮನವಿಗಳನ್ನು ಮಾಡುತ್ತಾ ಬಂದ. ಮೊದಲನೇದಾಗಿ ವೃದ್ಧರಿಗೆ, ಅಂದರೆ ಹಿರಿಯ ಗಂಡಸರಿಗೆ, ಅದಾದ ಮೇಲೆ ವೃದ್ಧ ಸ್ತ್ರೀಯರಿಗೆ, ಮತ್ತು 3ನೇದಾಗಿ ಯವನಸ್ಥ ಸ್ತ್ರೀಯರು, ಅಂದರೆ ಮದುವೆಯಾದಂಥ ಯವನಸ್ಥ ಹೆಣ್ಣು ಮಕ್ಕಳಿಗೆ ಕೆಲವು ಹಿತೋಕ್ತಿಗಳು. ಅದಾದ ಮೇಲೆ ಯವನಸ್ಥರಿಗೆ, ಯವನಸ್ಥ ಮಕ್ಕಳು, ಗಂಡು ಹೆಣ್ಣು ಮಕ್ಕಳು ಯವನಸ್ಥರು ಹೇಗೆ ಇರಬೇಕೆಂಬುದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಗುಂಪಿಗೆ ತಕ್ಕುದಾದ ಹಿತೋಕ್ತಿಗಳನ್ನು ಪೌಲನು ಕೊಟ್ಟು ಬಂದ. ಮತ್ತು ಈ ಒಂದು ಓದಿದ ಭಾಗದಲ್ಲಿ ದಾಸರಿಗೆ ಅಥವಾ ಕೆಲಸ ಮಾಡ್ತಕ್ಕಂಥವರಿಗೆ, ಸೇವಕರಿಗೆ ಸದ್ಧರ್ಮದ ಬೋಧನೆಗಳನ್ನು ಆತನು ಮಾಡಿದ. Paul begins to give exhortations to all the groups within the family and the church. Elderly men, elderly women, young men. And now in verses 9 and 10 he talks to slaves or servants, gives them certain exhortations. ದಾಸತ್ವ ಅಥವಾ ಗುಲಾಮತ್ವ ಎಂಬುದು ಒಂದು ವ್ಯಕ್ತಿಯ ಮನುಷ್ಯತ್ವದ ಗಾಂಭೀರ್ಯತೆ ಅಥವಾ ಮನುಷ್ಯತ್ವದ ಮರ್ಯಾದೆ, ಯೋಗ್ಯತೆಯನ್ನು ಅಲ್ಲಗಳೆಯುತ್ತದೆ. ಮನುಷ್ಯನ ಗಾಂಭೀರ್ಯತೆಯನ್ನು ನಿರಾಕರಣೆ ಮಾಡುವುದೇ ದಾಸತ್ವ. Slavery is essentially a denial of human dignity
and worth in an individual. Because of this attitude, a slave is not recognized as a person, but a personal unit of labor. ಈ ಅಭಿಪ್ರಾಯ ಅಂದರೆ ದಾಸತ್ವ ಎಂಬ ಅಭಿಪ್ರಾಯ ಒಬ್ಬ ಆಳು ಅಥವಾ ಒಬ್ಬ ಸೇವಕನನ್ನು ಒಂದು ವ್ಯಕ್ತಿಯನ್ನಾಗಿ ಅಂಗೀಕರಿಸದೆ ಬದಲಾಗಿ ಒಂದು ಕೆಲಸ ಮಾಡುವ ಒಂದು ಯಂತ್ರ ಅನ್ನುವ ಭಾವನೆ ಇದೆ. ಪ್ರಜಾಪ್ರಭುತ್ವದ ಅಸ್ತಿವಾರ ಏನಂತಂದರೆ, ಮಾನವನನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ದೇವರು ಮನುಷ್ಯರನ್ನು ಪ್ರೀತಿ ಮಾಡ್ತಾನೆ ಎಂಬುದೇ. ಇದನ್ನು ಭಾವಿಸಿ ಅರ್ಥವಿಸಿಕೊಳ್ಳುವುದೇ ಪ್ರಜಾಪ್ರಭುತ್ವ. ದ ರೆಸ್ಪೆಕ್ಟ್ ಫಾರ್ ದ ವರ್ತ್ ಆಫ್ ಅನ್ ಇಂಡಿವಿಜುವಲ್ ಆಸ್ ಎ ಚೈಲ್ಡ್ ಆಫ್ ಗಾಡ್ ಈಸ್ ದ ಫೌಂಡೇಶನ್ ಆಫ್ democracy. God has created every one of us, all human beings, as His children. ಪ್ರಜಾಪ್ರಭುತ್ವದ ಅಸ್ತಿವಾರವೇನೆಂದರೆ, ಮಾನವನು ದೇವರ ಸೃಷ್ಟಿ ಮತ್ತು ದೇವರ ಕುಮಾರ ಎಂದು ಸ್ವೀಕರಿಸಿ ಭಾವಿಸಿ ನಂಬುವುದೇ. The respect for the worth of an individual as God's child, as created in the image of God, is the foundation of democracy. ಸೇವಕರಾಗಿ, ಆಳುಗಳಾಗಿ ಅಥವಾ ದಾಸರಾಗಿ ಕೆಲಸ ಸಲ್ಲಿಸುವ ಕೆಲವು ಕ್ರೈಸ್ತ ವಿಶ್ವಾಸಿಗಳಿಗೆ ಕಟ್ಟುನಿಟ್ಟುಗಳೇನು, ನೇಮನಿಷ್ಠೆಗಳೇನೆಂಬುದಾಗಿ ಪೌಲನು ಇಲ್ಲಿ ಸ್ವಲ್ಪ ವಿವರಿಸಿ ತಿಳಿಸ್ತಾನೆ. ಎ ಸ್ಲೇವ್ ಆರ್ ಎ ಸರ್ವೆಂಟ್ ಹೂ ಈಸ್ ಎ ಕ್ರಿಶ್ಚಿಯನ್, ಹೂ ಈಸ್ ಎ ಬಿಲೀವರ್, ಹ್ಯಾಸ್ ಸರ್ಟನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಫಾರ್ ಹಿಸ್ ಕಾಂಡಕ್ಟ್ ಆ್ಯಂಡ್ ಫಾರ್ ಹಿಸ್ ಡ್ಯೂಟಿ ಪರ್ಫಾರ್ಮೆನ್ಸ್. 10ನೇ ವಚನದಲ್ಲಿ ಹೇಳುವಂತೆ, ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು. ಎ ಸ್ಲೇವ್ ಆರ್ ಎ ಸರ್ವೆಂಟ್, ಪರ್ಟಿಕ್ಯುಲರ್ಲಿ ಎ ಕ್ರಿಶ್ಚಿಯನ್ ಸರ್ವೆಂಟ್, ಹ್ಯಾಸ್ ಟು ಫಂಕ್ಷನ್ ಇನ್ ಸಚ್ ಅ ವೇ, ಸೇಸ್ ಪಾಲ್, ಟು ಅಡೋನ್ ದ ಡಾಕ್ಟ್ರಿನ್ ಆಫ್ ಗಾಡ್ ಅವರ್ ಸೇವಿಯರ್. Verse 10. That is the ultimate purpose of a Christian servant or slave. Here, Paul outlines 3 responsibilities of a Christian slave. ಕ್ರೈಸ್ತ ಸೇವಕರಿಗೆ, ಆಳುಗಳಿಗೆ, ದಾಸರಿಗೆ 3 ವಿಧವಾದ ಕರ್ತವ್ಯಗಳು ಅಥವಾ ಜವಾಬ್ದಾರಿಕೆಗಳಿವೆ ಎಂಬುದಾಗಿ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ವಿವರಿಸ್ತಾನೆ. ಮೊದಲನೇದು 9ನೇ ವಚನದಲ್ಲಿ, ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎದುರು ಮಾತನ್ನಾಡಬಾರದು. ಮೊದಲನೇದು, ಎದುರು ಮಾತಾಡಬಾರದು. ನಾಟ್ ಟು ಬಿ ರಿಫ್ರಾಕ್ಟರಿ. ಲಿಟ್ರಲಿ ಇಟ್ ಮೀನ್ಸ್ ನಾಟ್ ಟು ಟಾಕ್ ಬ್ಯಾಕ್. ಎದುರು ಮಾತನಾಡಬಾರದೆಂದರೆ ಅರ್ಥವೇನು? ಶಿಸ್ತಿಲ್ಲದ ವ್ಯಕ್ತಿಯೇ ಎದುರು ಮಾತನಾಡತಕ್ಕಂಥದ್ದು. ಆದ್ದರಿಂದ ಪೌಲನು ಹೇಳ್ತಾನೆ, ಮೊದಲನೇದಾಗಿ ಸೇವಕರು ಶಿಸ್ತಿನ ವ್ಯಕ್ತಿಗಳಾಗಿರಬೇಕು, ಇದ್ದರೆ ಎದುರು ಮಾತು ಆಡುವುದಿಲ್ಲ. ಅಂದರೆ ಸೇವಕರು ವಿನಯದಿಂದ ಮಾತನಾಡುವಂಥದ್ದು, ಸೌಜನ್ಯದಿಂದ ಕೂಡಿದ ಮಾತು, ಎಲ್ಲ ಸ್ಥಳದಲ್ಲಿ ಎಲ್ಲ ವಿಷಯಗಳಲ್ಲಿ ಸಹ ವಿನಯ, ತಗ್ಗಿ ಬಗ್ಗಿದ
ಸ್ವಭಾವ, ಎಲ್ಲ ಸಮಯದಲ್ಲಿ ಎಲ್ಲರೊಂದಿಗೆ ಮಾತನಾಡ್ತಕ್ಕಂಥದ್ದು. ನಾಟ್ ಟು ಬಿ ರಿಫ್ರಾಕ್ಟರಿ, ಇನ್ ಅದರ್ ವರ್ಡ್ಸ್, ಮೀನ್ಸ್ ಟು ಬಿ ಕರ್ಟಿಯಸ್ ಇನ್ ಸ್ಪೀಚ್. This is the characteristic of a servant, to be kind and courteous. A Christian slave should regard his master always as to be held in high honor. He begins by saying, ಎಲ್ಲದರಲ್ಲಿಯೂ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡಬೇಕು. ಯು ಮಸ್ಟ್ ಮೇಕ್ ಅನ್ ಎಫರ್ಟ್ ಟು ರಿಗಾರ್ಡ್ ಯುವರ್ ಮಾಸ್ಟರ್ ಆಸ್ ಸಮನ್ ಹೂ ಈಸ್ ಫಾರ್ ಅಬವ್, ಡಿಸರ್ವಿಂಗ್ ರೆಸ್ಪೆಕ್ಟ್. ದಾಸರು, ಪ್ರತ್ಯೇಕವಾಗಿ ಕ್ರೈಸ್ತ ಕೆಲಸಗಾರರು, ತಮ್ಮ ಯಜಮಾನರು ಎಲ್ಲ ಘನ, ಮಾನ, ಮರ್ಯಾದೆ, ಮಾನ್ಯತೆಗಳಿಗೆ ಅರ್ಹರು ಎಂಬ ತಿಳುವಳಿಕೆಯುಳ್ಳವರಾಗಿರಬೇಕು, ಗ್ರಹಿಕೆಯುಳ್ಳವರು ಆಗಿರಬೇಕು. ಕಾರಣ, ಯಾಕೆ ನಾವು ಇವರಿಗೆ ಇಂಥ ಒಂದು ಸನ್ಮಾನ ಕೊಡಬೇಕೆಂದರೆ, ತನ್ನ ಜೀವನದಿಂದಲೇ, ವಿಧೇಯತೆಯ ಬಾಳಿನಿಂದಲೇ ರಕ್ಷಕನಾದ ದೇವರ ಉಪದೇಶವು ಅಲಂಕೃತ ಪಡ್ತಕ್ಕಂಥದ್ದೆಂಬುದಾಗಿ 10ನೇ ವಚನದಲ್ಲಿ ಆತನು ಹೇಳ್ತಾನೆ. ದೇವರ ವಾಕ್ಯ ಅವಮಾನಕ್ಕೆ, ನಾಚಿಕೆಗೆ ಒಳಪಾಡಬಾರದು. A Christian servant should be concerned that the word of God and the teaching of God should not be defamed. And that happens through his life. To be courteous, not to talk back, not to be disobedient. ಒಬ್ಬ ಕ್ರೈಸ್ತ ಸೇವಕನ ವಿಧೇಯತೆಯಿಂದ, ತನ್ನ ಪ್ರಥಮ ಜವಾಬ್ದಾರಿಕೆಯಾದ ನಯ ನುಡಿಗಳಿಂದ, ಮೊದಲನೆಯ ಸದ್ಗುಣ. A Christian servant should not forget obedience is his first virtue. Courtesy always goes with obedience. He is exhorted not to be refractory in the first place, and in the second place he is exhorted not to pilfer. ಎರಡನೇದಾಗಿ, ಕದಿಯಬಾರದೆಂಬುದಾಗಿ ಕ್ರೈಸ್ತ ಸೇವಕರಿಗೆ ಮನವಿ. ಪಿಲ್ಫರ್ ಅಂದರೆ ಏನು? ಪ್ರತ್ಯೇಕವಾಗಿ ಸಣ್ಣ ಪುಟ್ಟ ವಸ್ತುಗಳನ್ನು ಅಪಹರಿಸುವಿಕೆ. ಟು ಪಿಲ್ಫರ್ ಈಸ್ ಟು ಟೇಕ್ ಅವೇ ಸ್ಮಾಲ್ ಥಿಂಗ್ಸ್ ದಟ್ ಬಿಲಾಂಗ್ ಟು ದ ಮಾಸ್ಟರ್ ವಿಚ್ ದ ಸರ್ವೆಂಟ್ ಹಿಮ್ಸೆಲ್ಫ್ ಕೆನಾಟ್ ಅಫೋರ್ಡ್ ಟು ಬೈ. ಪ್ರತ್ಯೇಕವಾಗಿ ದೊಡ್ಡ ದೊಡ್ಡ ಕಳ್ತನಗಳ ವಿಚಾರ ಐತೇನೋ ಮಾತನಾಡುತ್ತಿಲ್ಲ. ಸಣ್ಣ ಪುಟ್ಟ ವಿಷಯಗಳನ್ನು ಅಪಹರಿಸುವಿಕೆ. ಯಾಕೆ ಹೀಗೆ ಮಾಡೋದು ಅಂತಂದರೆ, ಮಾಲೀಕನಿಗೆ ಅಥವಾ ಯಜಮಾನನಿಗೆ ಸೇರಿದವುಗಳನ್ನು ಸೇವಕನು ಕೊಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ಕಳ್ಳತನ. ಆದ ಕಾರಣ ಸೇವಕರು, ದಾಸರು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಯಾಕೆ ಮಾಡ್ತಾರೆ? ವೈ ಡೂ ದೇ ಪಿಲ್ಫರ್? ಯಾಕೆ ಮಾಡ್ತಾರೆ? ಮೊದಲನೇದಾಗಿ, ಸೇವಕರು, ದಾಸರು ಬಡವರಾದ ಕಾರಣ ಯಜಮಾನನಿಗಿರುವುದನ್ನು ನೋಡಿದಾಗ, ಅವುಗಳನ್ನು ಬಯಸಿದಾಗ ಚೈತನ್ಯ ಇಲ್ಲ. ಬಡತನದಿಂದ ಅವುಗಳನ್ನು ಸ್ವಂತ ಮಾಡಿಕೊಳ್ಳಲಿಕ್ಕೆ, ಆದ್ದರಿಂದ ಅಪಹರಿಸುವಿಕೆ. ಎರಡನೇದಾಗಿ, ನನಗೆ ಅದು ಬೇಕು ಇದು ಬೇಕು ಎಂಬತಕ್ಕಂಥ ಒಂದು ಆಶೆ ಇದೆಯಲ್ಲ, ಒಂದು ಅಭಿಲಾಷೆ ಇದೆಯಲ್ಲ, ಇದು ಮಾನವನ ಸ್ವಭಾವ. ಎಲ್ಲರಲ್ಲಿಯೂ ಹೆಚ್ಚು ಕಡಿಮೆ ಇದು ಆಶೆ, ಅಭಿಲಾಷೆ ಎಂಬತಕ್ಕಂಥದ್ದು ಇರತಕ್ಕದ್ದೇ.
ಇದು ಮಾನವರ ಬಲಹೀನತೆ ಅಲ್ಲವೇ? ಹೌದು. ಇದನ್ನು ಜಯಿಸುವುದು ಕ್ರೈಸ್ತ ಗುಣಲಕ್ಷಣ ಎಂಬುದಾಗಿ ಹೇಳ್ತಾನೆ. ವೈ ಡು ಸ್ಲೇವ್ಸ್ ಆರ್ ಸರ್ವೆಂಟ್ಸ್ ಪಿಲ್ಫರ್? ಫಸ್ಟ್, ದೇ ಆರ್ ಪುವರ್, ದೇ ಕೆನಾಟ್ ಅಫೋರ್ಡ್ ವಾಟ್ ದ ಮಾಸ್ಟರ್ ಹ್ಯಾಸ್, and they also have a desire to possess something, which is a human weakness, human tendency. A Christian servant is to be honest. A Christian servant is to be without deceit. ಪ್ರಾಮಾಣಿಕತೆಯುಳ್ಳವರಾಗಿರಬೇಕು ಕ್ರೈಸ್ತ ಸೇವಕರು, ಮತ್ತು ವಂಚನೆ ಇಲ್ಲದವರಾಗಿರಬೇಕು, ಕಪಟವಿಲ್ಲದವರು ಆಗಿರಬೇಕು. ಇವೆಲ್ಲ ಇಲ್ಲದ ಆಳುಗಳು ಕ್ರೈಸ್ತ ಲಕ್ಷಣವಿಲ್ಲದ ಆಳುಗಳಾಗಿದ್ದಾರೆ. ಇದು ಕ್ರೈಸ್ತರ ಒಂದು ಸದ್ಗುಣ. ಯಾವುದು? ಎದುರು ಮಾತಾಡದೇ ಇರೋದು, ಸಣ್ಣ ಪುಟ್ಟ ವಸ್ತುಗಳನ್ನು ಕದಿಯದೆ ಇರತಕ್ಕಂಥದ್ದು. ಇದೊಂದು ಸದ್ಗುಣ ಎಂಬುದಾಗಿ ಪೌಲನು ತೀತನ ಮುಖಾಂತರ ಸೇವಕರಿಗೆ ಹಿತೋಕ್ತಿಗಳನ್ನು ಕೊಡ್ತಾ ಇದ್ದಾನೆ. ಮೊದಲನೇದಾಗಿ ಎದುರು ಮಾತನಾಡಬಾರ್ದು, ಎರಡನೇದಾಗಿ ಕಳ್ಳತನ ಮಾಡಬಾರ್ದು, ಮೂರನೇದಾಗಿ ನಂಬಿಗಸ್ತಿಕರಾಗಿರಬೇಕು. ಥರ್ಡ್ಲಿ ಹಿ ಸೇಸ್ ಟು ಡಿಸ್ಪ್ಲೇ ಫೈಡೆಲಿಟಿ. 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಯಾವುದನ್ನು ಕದ್ದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಿ. ಯಾವುದನ್ನು ಕದ್ದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರೆಂದು. ಟು ಡಿಸ್ಪ್ಲೇ ಟೋಟಲ್ ಅಬ್ಸಲ್ಯೂಟ್ ಫೈಡೆಲಿಟಿ ಆರ್ ಫೇತ್ಫುಲ್ನೆಸ್. ನಂಬಿಕೆ ನಮ್ಮ ವಿಶ್ವಾಸದ ಪ್ರದರ್ಶನವನ್ನು ತೋರ್ವಿಕೆ ಮಾಡ್ತಕ್ಕಂಥದ್ದು. ಕೇವಲ ನಾವು ಹೃದಯದಲ್ಲಿ ಮಾತ್ರ ನಂಬುವುದಲ್ಲ, ನಮ್ಮ ನಂಬಿಕೆ ಹೊರ ಹೊಮ್ಮುತ್ತದೆ. ಇತರರು ನಮ್ಮ ನಂಬಿಕೆಯನ್ನು ಕೇಳುವುದು ಮಾತ್ರವಲ್ಲ, ನೋಡುವುದು ಸಹ ಆಗ್ತದೆ. ಹೇಗೆ? ಪ್ರಾಮಾಣಿಕತೆಯಲ್ಲಿ. ಫೈಡೆಲಿಟಿ ಈಸ್ ನಾಟ್ ಸಮಥಿಂಗ್ ವಿಚ್ ಈಸ್ ಆಲ್ವೇಸ್ ವಿದಿನ್ ಅಸ್. ಇಟ್ ಹ್ಯಾಸ್ ಎ ಡಿಸ್ಪ್ಲೇ. Display of our faith is in the quality of our behavior, and that behavior indicates that this person is a Christian. ನಂಬಿಗಸ್ತಿಕೆ ಒಬ್ಬ ಸೇವಕರನ್ನು ಕ್ರೈಸ್ತರೆಂದು ಸಿದ್ಧಾಂತ ಮಾಡ್ತದೆ. ನಾನು ಕ್ರೈಸ್ತನೆಂಬುದಾಗಿ ಹೇಳುವುದರಿಂದ ಅದು ಸಿದ್ಧಾಂತ ಆಗುವುದಿಲ್ಲ. ಬದಲಾಗಿ ನಂಬಿಗಸ್ತಿಕೆ ಅಂದರೆ ನಡತೆ, ಕಾರ್ಯಗಳು. ಈ ನಂಬಿಗಸ್ತಿಕೆ ಎಂಬತಕ್ಕಂಥದ್ದು ಮಾಲೀಕನ ಗುಣದ ಮೇಲೆ ಆಧಾರ ಆಗಿಲ್ಲ. ಯಜಮಾನನು ಒಳ್ಳೆಯವನೋ ಕೆಟ್ಟವನೋ ಚಿಂತೆ ಇಲ್ಲ. ಒಳ್ಳೆಯವನಿಗೆ ನಂಬಿಗಸ್ತಿಕೆ, ಕೆಟ್ಟವನಿಗೆ ಅಪನಂಬಿಗಸ್ತಿಕೆ ಎಂಬುದಾಗಿ ಅಲ್ಲ. ಫೇತ್ಫುಲ್ನೆಸ್ ಆಫ್ ಎ ಸರ್ವೆಂಟ್ does not depend upon the nature of the master, good or bad. Thus, everything that a Christian servant does will adorn the doctrine of God. ಹೀಗಿರುವುದರಿಂದ ಸೇವಕರ ಮೂಲಕ ಎಲ್ಲ ವಿಷಯಗಳಲ್ಲಿ ದೇವರ ವಾಕ್ಯ ಅಲಂಕೃತವಾಗ್ತದೆ. ಸೇವಕರ ನಿಮ್ಮ ಜೀವನದಲ್ಲಿ ದೇವರ ವಾಕ್ಯ ಅಲಂಕೃತವಾಗ್ತಾ ಇದೆಯಾ? ಪರಿಶೀಲನೆ ಮಾಡಿ. ಅಲಂಕೃತವಾಗಿರಬೇಕೆಂಬುದಾಗಿ ಬೋಧಿಸು. so that the word of God may be adorned, so that has a purpose clause. ಅಲಂಕೃತವಾಗಿರಬೇಕೆಂಬುದಾಗಿ ಬೋಧಿಸು ಎಂಬುದಾಗಿ ಹೇಳುವಾಗ ಅಲ್ಲಿ ಒಂದು ಉದ್ದೇಶವಿದೆ. ಉದ್ದೇಶ ಏನಂತಂದರೆ, ಆಭರಣ ಹೇಗೆ ಒಂದು ವ್ಯಕ್ತಿಯನ್ನು ಅಲಂಕೃತ ಮಾಡ್ತದೆ. ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ಆಭರಣಗಳನ್ನು ಧರಿಸಿಕೊಂಡ ಮೇಲೆ ಆಕರ್ಷಿತರಾಗ್ತಾರಲ್ಲ, ಅದೇ ಪ್ರಕಾರ
ಕ್ರೈಸ್ತ ಸೇವಕರು ತಮ್ಮ ಯಥಾರ್ಥತೆಯಿಂದ ಜೀವನವನ್ನು ಮಾತ್ರವಲ್ಲ, ದೇವರ ವಾಕ್ಯವನ್ನು ಅಲಂಕೃತ ಮಾಡ್ತಕ್ಕಂಥದ್ದು, ದೇವರ ವಾಕ್ಯದ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು. ಸೊಗಸಿನಿಂದ ಸೌಂದರ್ಯ ಆಗಬೇಕೆಂಬುದಾಗಿ ಆಭರಣಗಳನ್ನು ಹಾಕ್ತೇವಲ್ಲ, ದೇವರ ಸೇವಕರು, ಕ್ರೈಸ್ತ ಸೇವಕರು ಯಾವುದೇ ಸೇವೆ, ಯಾವುದೇ ಕೆಲಸ, ಯಾವುದೇ ವೃತ್ತಿ ಮಾಡುತ್ತಿರಬಹುದು, ನಮ್ಮ ಜೀವನದ, ನಮ್ಮ ಬಾಳನ್ನು ಸೊಗಸು ಮಾಡುವಂತೆ ಆಭರಣಗಳ ಮೂಲಕ, ನಮ್ಮ ನಡತೆಯ ಮೂಲಕ, ನಮ್ಮ ನಂಬಿಕೆಯ ಪ್ರದರ್ಶನದ ಮೂಲಕ ದೇವರ ವಾಕ್ಯವನ್ನು ನಾವು ಅಲಂಕೃತ ಮಾಡಬೇಕು. ದ ಪರ್ಪಸ್ ಆಫ್ ದಿಸ್ ಟೀಚಿಂಗ್ ಆಫ್ ಪಾಲ್ ಟು ಸ್ಲೇವ್ಸ್ ಈಸ್ ಟು ಮೇಕ್ ದ ವರ್ಡ್ ಆಫ್ ಗಾಡ್ like an ornament. An ornament enhances the beauty of the one who wears. In our culture, young ladies put on a lot of ornaments and after that they become attractive. To make the doctrine of God beautiful, it is our life. Irrespective of the work that we do, are we beautifying the word of God through our lives? ನೀವು ಯಾವ ಗುಂಪಿಗೆ ಸೇರಿರಬಹುದು, ಯಾವ ವೃತ್ತಿ, ಯಾವ ಕೆಲಸವನ್ನೇ ಮಾಡುತ್ತಿರಬಹುದು, ನಿಮ್ಮ ಬಾಳು, ನಿಮ್ಮ ಕೆಲಸದಿಂದ ದೇವರ ವಾಕ್ಯದ ಉಪದೇಶವನ್ನು ಅಲಂಕರಿಸುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ತಿಳ್ಕೊಂಡಿದ್ದೀರಾ? ನನ್ನ ಬಾಳಿನಿಂದ, ನಿಮ್ಮ ಬಾಳಿನಿಂದ, ನಿಮ್ಮ ವೃತ್ತಿ, ನನ್ನ ವೃತ್ತಿ, ನಮ್ಮ ಸೇವೆಗಳಿಂದ, ನಾವು ಮಾಡುವ ಕೆಲಸ ಕಾರ್ಯಗಳಿಂದ ದೇವರ ವಾಕ್ಯ ಅಲಂಕೃತವಾಗಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ಅಲಂಕಾರವಾಗಬೇಕೆಂದು ಬೋಧಿಸು. ಬೋಧನೆ ನಮ್ಮ ಜೀವನವೇ ಇತರರು ನೋಡತಕ್ಕಂಥದ್ದು. ಬೋಧನೆ ಜೀವನದಿಂದ ಬರಲಿ, ದೇವರ ವಾಕ್ಯ ಅಲಂಕೃತವಾಗಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮನ್ನು ಬೇರೆ ಬೇರೆ ವೃತ್ತಿಗಳಿಗೋಸ್ಕರ ಕರೆದಿದ್ದಿ. ನಾವೆಲ್ಲರೂ ಸೇವಕರೇ, ನಾವೆಲ್ಲರೂ ಒಂದು ರೀತಿಯಲ್ಲಿ ದಾಸರೇ ಆಗಿದ್ದೇವೆ. ನಮ್ಮ ಜೀವನವನ್ನು ನೀನು ಅಲಂಕರಿಸಬೇಕಾದರೆ ನಿನ್ನ ನಂಬಿಕೆ, ನಿನ್ನ ಕೃಪೆಯಿಂದ. ಆದರೆ ನಾವು ನಿನ್ನ ವಾಕ್ಯವನ್ನು ಅಲಂಕೃತ ಮಾಡತಕ್ಕಂಥದ್ದು ನಮ್ಮ ಜೀವನದಿಂದಲೇ ಅಲ್ಲವೇ ಸ್ವಾಮಿ? ಆದ್ದರಿಂದ ಇಂದು ಕ್ರೈಸ್ತ ಸೇವಕರ ಜೀವನದಿಂದ ದೇವರ ವಾಕ್ಯ ಅಲಂಕೃತವಾಗಬೇಕೆಂಬುದಾಗಿ ಪೌಲನು ತೀತನಿಗೆ ಹೇಳಿದ ಪ್ರಕಾರ ನಮ್ಮ ಜೀವನವೂ ಸಹ ನಿನಗೆ ಸಮರ್ಪಿಸುತ್ತೇವೆ. ನಮ್ಮ ಜೀವನದಿಂದ, ನಮ್ಮ ವೃತ್ತಿ, ನಮ್ಮ ಸೇವೆ, ನಮ್ಮ ಕೆಲಸದಿಂದ ನಿನಗೆ, ನಿನ್ನ ವಾಕ್ಯಕ್ಕೆ ಅಲಂಕೃತವಾಗುವಂತೆ ನೀನೇ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ರೂಪಾಂತರ ಪಡಿಸಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.